ಆಗಿತ್ತು ಈ ಗೇಟ್ ನಂಬರ್ 22 ನಿಜವಾಗಿ ಈ ಗೇಟದ ಮೇಲೆ ಭಾಳ ಲೋಡ್ ಇರೋದಿಲ್ಲ. ನಾನು ನಿಮಗೆ ಹೇಳೋದಂದ್ರೆ ಇದು ಕೊನೆಯ ಗೇಟ್ ಅದ. ಲೋಡ್ ಜಾಸ್ತಿ ಎಲ್ಲಿರ್ತದ ಸೆಂಟರ್ದಲ್ಲಿ ನಡು ಇರುವಂಥ ಗೇಟ್ಗಳಲ್ಲಿ ಭಯಂಕರ ಪ್ರೆಷರ್, ಅದ್ರ ಮೇಲೆ ಭಾಳಷ್ಟು ಒತ್ತಡ ಇರ್ತದೆ. ಇದು ಕೊನೆಯ ಗೇಟ್. ಈ ಕೊನೆಯ ಗೇಟ್ ಹಿಂಗೆ ಆಗಬಾರ್ದು. ನನಗೆ ತಿಳಿದ ಮಟ್ಟಿಗೆ ನನಗೆ ಕೆಲವೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ, ಭಾಳ ವರ್ಷದಿಂದ ಇದನ್ನು ಗೇಟನ್ನು ಎಬ್ಸಿಲ್ಲ ಅಂತೇಳಿ. 2019ರಿಂದ ಈ ಗೇಟ್ ನಂಬರ್ 22 ಇವ್ರು ತೆಗೆದು ಹಾಕೇ ಇಲ್ಲ, ಇದು ಹೊಂಟೇ ಇಲ್ಲ ಅಂತೇಳಿ ಹೇಳ್ತಾರೆ. ನನಗೂ ನಿಜವಾದ ಪರಿಸ್ಥಿತಿ ಏನೈತೆ ಅನ್ನೋದು ಇಲ್ಲ. ಇದು ತನಿಖೆ ಆಗಬೇಕು. ತನಿಖೆ ಆದಾಗ ಇದು ಏನೈತಿ ಅನ್ನುವಂಥದ್ದು ಎಲ್ಲ ಗೊತ್ತಾಗ್ತದೆ, ಎಲ್ಲನೂ ಗೊತ್ತಾಗ್ತದೆ. ಮುಂದಾಗುವಂಥದ್ದು ಅನಾಹುತಗಳನ್ನ ತಪ್ಪಿಸ್ಬೇಕು. ಈಗ ಎಷ್ಟು ನೀರು ಹೋಯ್ತು ಅಷ್ಟು ನೀರು ಈಗ ಕೃಷ್ಣಾ ನದಿಗೆ ಬಿಡಿಸುವಂಥ ಜವಾಬ್ದಾರಿ ಸರ್ಕಾರದ ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಪ್ರತಿ ವರ್ಷ ಬೇಸಿಗೆ ಸಂದರ್ಭದಲ್ಲಿ 3 ತಿಂಗಳು ನೀರು ಹೋಗುತ್ತೆ ಮತ್ತು ಈ ಭಾಗದಲ್ಲಿ ಹೌದು ಇದೇ ಆಸರ ಆಗುತ್ತೆ. ಎಷ್ಟೋ ಅಲ್ಪ ಸ್ವಲ್ಪ ನೀರು ಬಿಟ್ಟರೆ ಎಷ್ಟೋ ಆಸರ ಆಗಿರುತ್ತೆ ಕೆಳ ಹಂತದ ರೈತರಿಗೆ. ಹೌದು, ನಿರಾಶೆನೆ ಸರಿ, ನೀರು ಸುರಿಕೆ ಬರಲ್ಲ. ಯಾಕಂದ್ರೆ ಸ್ಟಾಕ್ ಎಲ್ಲ ಖಾಲಿ ಆಯ್ತು. ಮಹಾರಾಷ್ಟ್ರದಿಂದ ಯಾವ ರೀತಿ ಅವರು ಅಧಿಕಾರಿಗಳು ನೀರು ಬಿಡಿಸಬೇಕು, ಸರ್ಕಾರ ಯಾವ ರೀತಿ ಬಿಡಿಸ್ಕೊಂಡು ಬರ್ಬೇಕು ಅಂತ ಆಗ್ರಹ ಮಾಡ್ತೀವಿ. ಬಿಡಿಸಬೇಕಾಗ್ತದೆ ನೋಡ್ರಿ. ಈಗ ನೀರು ಎಷ್ಟು ಒಂದು TMC ಆಗಷ್ಟು ನೀರು ಹೋಯ್ತು ಅಂತ ತಿಳ್ಕೊಳ್ಳೋಣ. ಅಂದಾಜು ಹೇಳ್ತೀನಿ ನಾ ಈಗೇನು ಮೆಜರ್ಮೆಂಟ್ ನಮ್ಮ ಕೈಯಾಗೇನಿಲ್ಲ. ನಾನು ನೋಡಿದ್ರೆ ಡಿಸ್ಚಾರ್ಜ್ ಆಗುವಂಥದ್ದು ನೋಡಿದ್ರೆ 20,000 ಕ್ಯೂಸೆಕ್ಸ್ ಹೊಂಟದ ಅಂತ ನನಗನ್ನಿಸ್ತದೆ. ಅಂದಾಜು ಮೇಲೆ ಹೇಳ್ತೀನಿ. ಮತ್ತು ಇದು ನಾಳೆ ಬೇಸಿಗೆಯಲ್ಲಿ ನಮ್ಗೆ ಇಷ್ಟು ಸ್ಟೋರೇಜ್ ಕಡಿಮೆ ಆಯ್ತಲ್ಲ, ಬೇಸಿಗೆಯಲ್ಲಿ ಅಷ್ಟು ನೀರು ಕಡಿಮೆ ಆಗೇ ಆಗ್ತಾವೆ ನಮ್ಗೆ. ಮತ್ತು ಇದನ್ನು ಸರಿಪಡಿಸುವಂಥ ಕೆಲಸ ಈಗ ಸರ್ಕಾರ ಈಗಲೇ ಮಾಡಬೇಕು. ಮುಂಜಾಗ್ರತಾ ಕ್ರಮವಾಗಿ ಆದಷ್ಟು ಬೇಗ ನೀರು ಬಿಡಿಸ್ಕೋಬೇಕು. ಈಗೇನು ಇನ್ಫ್ಲೋ ಅದ ಅಂತ ಅವ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಇನ್ಫ್ಲೋ ಇರಲಿಕ್ಕಿಲ್ಲ, ಇನ್ಫ್ಲೋ ಅದ ಅಂತ ಹೇಳ್ತಾರೆ ಇವರು. ಯಾರು ಹೇಳ್ತಾರೆ? ಇವರು ನೀರಾವರಿ ಅಧಿಕಾರಿಗಳು ಹೇಳ್ತಾರೆ. ನನ್ನ ಅಂದಾಜು ಪ್ರಕಾರ ಇನ್ಫ್ಲೋ ಇಲ್ಲ. ಒಂದು ವೇಳೆ ಇನ್ಫ್ಲೋ ಇದ್ದರೂ ಸಹಿತ ಅಥವಾ ಇರ್ದಿದ್ರೂ ಸಹಿತ ಈಗ ಹೆಚ್ಚಿಗೆ ಈಗ ನೀರು ಜಾಸ್ತಿಗೆ ಬಿಡಿಸ್ಕೊಂಡು ಇದನ್ನು ದುರಸ್ತಿ ಮಾಡಿ ಅರ್ಜೆಂಟಾಗಿ ದುರಸ್ತಿ ಮಾಡಿ ನೀರು ಜಾಸ್ತಿ ಬಿಡಿಸ್ಕೊಂಡು ಇದನ್ನು ಸರಿಪಡಿಸಬೇಕು ಅನ್ನುವಂಥದ್ದು ಆಗ್ರಹ ನಾವು ಮಾಡ್ತೀವಿ. ನಿಮಗೆ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಅಧಿಕಾರಿಗಳು, ರೈತರಿಗೆ ಯಾವ ರೀತಿ ಕೊಡ್ತಾರೆ ಅಂತ ನಮ್ಗೆ ನೋಡಿ ಓಡಿ ಹೊಂಟಾರ ಅವರು. ನೀವು ಮೀಡಿಯಾದವರು ಕರೆದ್ರೆ ಅವರು ಬರ್ಲಿಕ್ಕೆ ತಯಾರಿಲ್ಲ, ಅಷ್ಟು ಸೌಜನ್ಯನೂ ಇಲ್ಲ. ಅವ್ರು ನೋಡಿ, ನಾನು ಒಬ್ಬ ಮಾಜಿ ಶಾಸಕನಂದ್ರೆ ನಮ್ಮ ಕರ್ತವ್ಯ ಅದ. ಇವತ್ತು ಜನಪರವಾಗಿ ನಾವು ನೋಡ್ಬೇಕಾಗ್ತದೆ. ನೀರು ಹೊಂಟಾವ, ನೀರು ನಾಳೆ ನಮ್ಮ ಕೃಷ್ಣಾ ನದಿ ಬತ್ತಿ ಹೋಗಿ ರೈತರಿಗೆ ತೊಂದರೆ ಆಗ್ತದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಾಗ್ತದಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಬಂದು ವಿಚಾರಣೆ ಮಾಡ್ಲಿಕ್ಕೆ ಬಂದಾಗ ನಮ್ಮ ಸಮೀಪ ಬರಾಗ್ತಾ ಇರಲಿಲ್ಲ ಅವರು. ನೀವು ಕರೆದ್ರಂತೂ ಓಡಿ ಹೋದ್ರು ಅವರು. ಮತ್ತು ಇದೇನಿದು ಪಲಾಯನ ಮಾಡುವಂಥದ್ದು? ಅವ್ರದ್ದು ಕರ್ತವ್ಯ ಏನು? ಮಾಧ್ಯಮದವರಿಗೆ ಮಾಹಿತಿ ಕೊಡುವಂಥದ್ದು ಅವ್ರದ್ದು ಕರ್ತವ್ಯ. ಇಟ್ ಈಸ್ ಒನ್ ಆಫ್ ದೇರ್ ಡ್ಯೂಟೀಸ್, ಹೌದಿಲ್ಲ? ಮತ್ತು ಅವರು ನೀವು ಕರೆದ್ರೆ ಬರಲಿಲ್ಲ, ಓಡಿ ಹೋದರು. ಥ್ಯಾಂಕ್ ಯು ಸರ್. ವೆಲ್ಕಮ್.